ನಮಸ್ತೆ ಸ್ನೇಹಿತರೆ. ರವಿಚಂದ್ರನ್ ನಿರ್ಮಿಸಿ ನಟಿಸಿರ್ತಕ್ಕಂಥ ಸಿನಿಮಾ. ಹಾಗೆ ರವಿಚಂದ್ರನ್ ಜೊತೆ ಅತಿಥಿ ನಟನಾಗಿ ಒಬ್ಬ ಸ್ಟಾರ್ ನಟ ನಟಿಸಿರ್ತಕ್ಕಂಥ ಸಿನಿಮಾ. ಕರ್ತವ್ಯ, ಪ್ರೇಮ ಮತ್ತು ದೇಶಭಕ್ತಿ ಒಂದೇ ಪರದೆಯಲ್ಲಿ ತೋರಿಸಿರ್ತಕ್ಕಂಥ ಸಿನಿಮಾ. ಯಾವ್ದು ಆ ಸಿನಿಮಾ ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದೇ ಒಂದು ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಶೇರ್ ಕಮೆಂಟ್ ಬಂದ್ಬಿಡ್ಲಿ ಅಂತ ಕೇಳ್ತಾ, ವೀಕ್ಷಕರೇ, 1996ರಲ್ಲಿ ತೆರೆಕಂಡಂತ ಚಿತ್ರ ಸಿಪಾಯಿ ಕನ್ನಡ ಚಿತ್ರರಂಗದಲ್ಲಿ ವಿಶೇಷ ಸ್ಥಾನ ಪಡೆದ ಒಂದು ಯಶಸ್ವಿ ಚಿತ್ರ ಅಂತ ಹೇಳ್ಬೋದು. ಈ ಚಿತ್ರದಲ್ಲಿ ರವಿಚಂದ್ರನ್ ಮತ್ತು ಸೌಂದರ್ಯ ಅವರ ಜೋಡಿ ಮನಗೆದ್ರೆ ತೆಲುಗು ಮೆಗಾಸ್ಟಾರ್ ಚಿರಂಜೀವಿ ಅವರ ವಿಶೇಷ ಅತಿಥಿ ಪಾತ್ರ ಚಿತ್ರಕ್ಕೆ ಮತ್ತಷ್ಟು ಮೆರುಗನ್ನ ನೀಡುತ್ತೆ ಅಂತ ಹೇಳ್ಬೋದು. ಹಾಗೆ ರವಿಚಂದ್ರನ್ ನಿರ್ದೇಶನ ಮಾಡಿ ಹಾಗೆ ನಿರ್ಮಾಣ ಕೂಡ ಮಾಡಿ ಈಶ್ವರಿ ಪ್ರೊಡಕ್ಷನ್ಸ್ ಲಾಂಛನದಲ್ಲಿ ನಿರ್ಮಾಣನ ಮಾಡ್ತಾರೆ. ರವಿಚಂದ್ರನ್, ಸೌಂದರ್ಯ, ಚಿರಂಜೀವಿ ಹಾಗೂ ರಮೇಶ್ ಭಟ್, ಮುಖ್ಯಮಂತ್ರಿ ಚಂದ್ರು, ತಾರಾ, ವಿನಯ್ ಪ್ರದೆ ಇನ್ನು ಸಾಕಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ನಟಿಸ್ತಾರೆ. ಹಂಸಲೇಖ ಅವರ ಮ್ಯಾಜಿಕಲ್ ಸಂಗೀತ ಮತ್ತು ಸಾಹಿತ್ಯ ಚಿತ್ರಕ್ಕೆ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಬಂಗಾರದ ಬೊಂಬೆ ಹಾಗೂ ಸ್ನೇಹಕ್ಕೆ ಸ್ನೇಹ ಈ ಎರಡು ಹಾಡುಗಳು ಬ್ಲಾಕ್ ಬಾಸ್ಟರ್ ಹಿಟ್ ಅನ್ನ ಪಡಿತವೆ ಈ ಸಿನಿಮಾದಲ್ಲಿ. ಹಾಗೆ ಗಲ್ಲಾಪೆಟ್ಟಿಗೆಯಲ್ಲಿ ಉತ್ತಮ ಪ್ರದರ್ಶನ ಕಾಣ್ತೈತೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ ಸಿನಿಮಾ. ಹಾಗೆ ರವಿಚಂದ್ರನ್ ಮತ್ತೆ ಚಿರಂಜೀವಿ, ಸೌಂದರ್ಯ ಇವರೆಲ್ಲರಿಂದ ಹಾಗೆ ಒಳ್ಳೆ ಸ್ಟೋರಿ ಕಂಟೆಂಟ್ ಇರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಸಿಪಾಯಿ ಸಿನಿಮಾ ಹಿಟ್ ಆಗುತ್ತೆ. ವಿಮರ್ಶಕರಿಂದ ಹಾಗೂ ಪ್ರೇಕ್ಷಕರಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ದೊರೀತೈತೆ. ತೆಲುಗಿನಲ್ಲಿ ಮೇಜರ್ ಎಂಬ ಹೆಸರಿನಲ್ಲಿ ಡಬ್ ಆಗಿ ಬಿಡುಗಡೆ ಕೂಡ ಆಗುತ್ತೆ ಈ ಸಿನಿಮಾ. ಹಾಗೆ ಚಿರಂಜೀವಿ ಅವರ ಮೊದಲ ಕನ್ನಡ ಚಿತ್ರ ಅಂತ ಹೇಳ್ಬೋದು ಸಿಪಾಯಿ. ಹಾಗೆ ಚಿತ್ರದ ಚಿತ್ರೀಕರಣ ಬಹುತೇಕ ಮುಗಿದ ನಂತರವೇ ಮೇಜರ್ ಚಂದ್ರಕಾಂತ್ ಪಾತ್ರ ಸೇರಿಸಲಾಯಿತು ಅಂತ ಚಿತ್ರತಂಡ ಈಗಾಗಲೇ ಹೇಳಿತ್ತು ಮುಂಚೆ. ಹಾಗೆ ಬಂಗಾರದ ಬೊಂಬೆ ಅಂತಕ್ಕಂಥ ಹಾಡು ಒಂದಕ್ಕಿಂತ ಹೆಚ್ಚು ಬಾರಿ ಶೂಟ್ ಮಾಡಲಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಸಾಂಗ್ ಅನ್ನ ಶೂಟ್ ಮಾಡೋದಕ್ಕೆ ಸುಮಾರು ಬಾರಿ ಶೂಟಿಂಗ್ ಅನ್ನ ಮಾಡ್ತಾರೆ. ಒಂದಕ್ಕಿಂತ ಹೆಚ್ಚು ಬಾರಿ ಈ ಸಾಂಗ್ ಅನ್ನ ಶೂಟಿಂಗ್ ಮಾಡ್ತಾರೆ. ಆಮೇಲೆ ಒಂದು ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಚಿತ್ರಕ್ಕೆ ಅಳವಡಿಸಲಾಗುತ್ತೆ. ಹಾಗೆ ಹಂಸಲೇಖ ಹಾಗೂ ರವಿಚಂದ್ರನ್ ಅವರ ಜೋಡಿ 90ರ ದಶಕದ ಅತ್ಯಂತ ಯಶಸ್ವಿ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಸಿಪಾಯಿ ಕತೆ, ಸಂಗೀತ, ತಾರಾಗಣ ಮತ್ತು ಭಾವನಾತ್ಮಕ ತಿರುವುಗಳಿಂದ ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದ ಒಂದು ಛಾಪು ಮೂಡಿಸಿದಂತ ಸ್ಮರಣೀಯ ಚಿತ್ರ ಅಂತ ಹೇಳ್ಬೋದು ಗುರು. ಹಾಗೆ ಸಿಪಾಯಿ ಸಿನಿಮಾ ನೀವು ನೋಡ್ಬೋದು. ಸಿಪಾಯಿನಲ್ಲಿ ಇಬ್ರು ಕೂಡ ರವಿಚಂದ್ರನ್ ಮತ್ತೆ ಚಿರಂಜೀವಿ ಇಬ್ರು ಕೂಡ ಸಿಪಾಯಿ ಅಂದ್ರೆ ಮೇಜರ್ ಆಗಿರ್ತಾರೆ, ಆರ್ಮಿಯವರಾಗಿರ್ತಾರೆ. ಸೊ ಆರ್ಮಿಯವರಾಗಿ ರಿಟೈರ್ಡ್ ಆಗಿ ರವಿಚಂದ್ರನ್ ಇಲ್ಲಿರ್ತಾರೆ ಹಳ್ಳಿನಲ್ಲಿ. ಅಲ್ಲಿ ಅವರ ಮಾವನ ಮಗಳನ್ನ ಅಂದ್ರೆ ಸೌಂದರ್ಯನ ಇಷ್ಟಪಟ್ಟು ಮದುವೆ ಆಗ್ತಾರೆ. ಮದುವೆ ಆದ್ರೆ ಅವಳಿಗೆ ಇಷ್ಟನೋ ಇಲ್ಲೋ ಅಂತ ಕೇಳದೆ ಮದುವೆ ಆಗ್ತಾರೆ ಸಿಪಾಯಿನಲ್ಲಿ. ಹಾಗೆ ತನ್ನ ಸ್ನೇಹಿತನಿಗೆ ತೊಂದರೆ ಆದಾಗ ಸೊ ಅಲ್ಲಿಂದ ಬರ್ತಾರೆ. ವಿಶೇಷ ಪಾತ್ರದಲ್ಲಿ ನಟಿಸಿರ್ತಕ್ಕಂಥ ಮೆಗಾಸ್ಟಾರ್ ಚಿರಂಜೀವಿ ಅವರು ಬಂದು ಅವ್ರನ್ನ ಸೇವ್ ಮಾಡ್ತಕ್ಕಂಥದ್ದು ಸೀನು ಅದು ತುಂಬಾನೇ ಅದ್ಭುತವಾಗಿದೆ. ಆ ಸೀನ್ ಕೊನೆಯ ಕ್ಷಣದಲ್ಲಿ ಮೇಜರ್ ಚಂದ್ರಕಾಂತ್ ಅನ್ನತಕ್ಕಂಥ ಸೀನನ್ನ ಶೂಟ್ ಮಾಡಿ ಆ ಸಿನಿಮಾಗೆ ಅಳವಡಿಸ್ಕೊಳ್ತಾರೆ. ಹಾಗೆ ಅವರಿಬ್ಬರಿಗೂ ಒಂದು ಸಾಂಗ್ ಇದೆ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ ಅಂತಕ್ಕಂಥ ಸಾಂಗ್. ತುಂಬಾ ಅದ್ಭುತವಾದ ಸಾಂಗ್ ಅಂತ ಹೇಳ್ಬೋದು ಸಿಪಾಯಿನಲ್ಲಿ. ಹಾಗೆ ಸಿಪಾಯಿ ಸಿನಿಮಾ ಸಾಕಷ್ಟು ದಾಖಲೆಗಳನ್ನ ಮಾಡುತ್ತೆ, ಒಳ್ಳೆ ದುಡ್ಡನ್ನ ಮಾಡುತ್ತೆ, ಒಳ್ಳೆ ಹೆಸರನ್ನ ಮಾಡುತ್ತೆ. ರವಿಚಂದ್ರನ್ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ತಂದು ಕೊಟ್ಟಂತ ಸಿನಿಮಾ. 1996ರಲ್ಲಿ ರಿಲೀಸ್ ಆಗಿರ್ತಕ್ಕಂಥ ಸಿನಿಮಾ. ಹಾಗೆ ಸೌಂದರ್ಯ ಅವ್ರಿಗೂ ಒಂದೊಳ್ಳೆ ಹೆಸರನ್ನು ತಂದು ಕೊಟ್ಟಂತ ಸಿನಿಮಾ ಗುರು. ಹಾಗೆ ಈ ಸಿನಿಮಾದ ರಿವ್ಯೂ ನೋಡ್ತಾ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರ್ತೋಗ್ಬಿಡಿ. ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಶೇರ್ ಕಮೆಂಟ್ ಕೊಟ್ಬಿಡಿ ಅಂತ ಹೇಳ್ತಾ ಸಿಗೋಣ ಗುರು ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ.